ಈ ವಿಡಿಯೋದಲ್ಲಿ ನಾನು ರೋಮನ್ ನ್ಯೂಮರಲ್ಸನ್ನು ನಂಬರ್ಸಿಗೆ ಈಸಿಯಾಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಈಗ ನೋಡಿ, ಒಂದು ಉದಾಹರಣೆ ತಗೊಳ್ಳೋಣ. ವಿ ಅಂದರೆ 5 ಅಂತ ನಿಮಗೆ ಗೊತ್ತಿದೆ. ವಿ ಮುಂದ್ಗಡೆ ಐ ಅಂತ ಬರದೆ ಅಂತ ಅಂದ್ಕೊಳ್ಳಿ. ಆಗ ಏನು ಆಗುತ್ತೆ? ಅದು ಒಂದು ಐ ಅಂದರೆ 1 ನಿಮಗೆ ಗೊತ್ತು. ಐ ಅಂದರೆ 1. ಅದನ್ನು 5ಕ್ಕೆ ಕೂಡಬೇಕಾ ಕಳಿಬೇಕಾ ಅನ್ನೋದ್ರಲ್ಲಿ ನಿಮಗೆ ಡೌಟ್ ಇರಬಹುದು. ಈಗ 5 ದೊಡ್ಡ ಸಂಖ್ಯೆ, 1 ಸಣ್ಣ ಸಂಖ್ಯೆ. ದೊಡ್ಡ ಸಂಖ್ಯೆ ಮುಂದೆ ಸಣ್ಣ ಸಂಖ್ಯೆ ಬಂದರೆ ಅದನ್ನು ನಾವು ಕೂಡಬೇಕು. ಅಂದರೆ 5 + 1 ಅಂದರೆ 6 ಉತ್ತರ ಆಗತ್ತೆ. ಹೀಗೆ ಅದೇ ರೀತಿ ಇದೇ ಉದಾಹರಣೆಯನ್ನೇ ತಗೊಳ್ಳೋಣ. ನಾವೀಗ ವಿ ಬರ್ಕೊಳ್ಳೋಣ. ಫಸ್ಟ್ ವಿ ಹಿಂದ್ಗಡೆ ಐ ಅಂತ ಬರದೆ ಅಂತ ಅಂದ್ಕೊಳ್ಳಿ. ಆಗ ಏನಾಯ್ತು ಹೇಳಿ? 5 ದೊಡ್ಡ ಸಂಖ್ಯೆ, 1 ಸಣ್ಣ ಸಂಖ್ಯೆ, ದೊಡ್ಡ ಸಂಖ್ಯೆಯ ಹಿಂದೆ ಸಣ್ಣ ಸಂಖ್ಯೆ ಬಂತು. ಹಾಗಾಗಿ ಈ ಸಣ್ಣ ಸಂಖ್ಯೆಯನ್ನು ನಾವು ದೊಡ್ಡ ಸಂಖ್ಯೆಯಿಂದ ಕಳಿಬೇಕು. ಅಂದರೆ 5 - 1 = 4. ಇದು ಉತ್ತರ ಆಗುತ್ತೆ. ಹೀಗೆ ಇದು ಎಲ್ಲ ಇದಕ್ಕೂ ಅಪ್ಲೈ ಆಗುತ್ತೆ. ಉದಾಹರಣೆಗೆ ನೋಡಿ, ಎಕ್ಸ್ ಅಂದರೆ 10 ಗೊತ್ತು. ಅದ್ರ ಹಿಂದ್ಗಡೆ ಐ ಬರದೆ ಅಂದರೆ ಐ ಅಂದರೆ 1 ಸಣ್ಣ ಸಂಖ್ಯೆ, 10 ದೊಡ್ಡ ಸಂಖ್ಯೆ, 10ರಿಂದ 1 ಕಳೀರಿ, ಉತ್ತರ 9 ಆಗುತ್ತೆ. ಅದೇ ರೀತಿ ಎಕ್ಸ್ ಮುಂದ್ಗಡೆ ಐ ಅಂತ ಬರೆದ್ರಿ ಅಂದರೆ 10 ದೊಡ್ಡ ಸಂಖ್ಯೆ, 1 ಸಣ್ಣ ಸಂಖ್ಯೆ. ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆಯ ಮುಂದೆ ಬಂದಿದೆ. ಹಾಗಾಗಿ 10 + 1 11. ಇದು ನಿಮಗೆ ನೆನಪಿರಬೇಕಾಗ್ತದೆ. ಆಗ ನಿಮಗೆ ಅವ್ರು ಯಾವ ನಂಬರ್ ಕೊಟ್ಟರು ಕೂಡ ಅದನ್ನು ನಂಬರ್ಸಿಗೆ ಕನ್ವರ್ಟ್ ಮಾಡೋದು ಈಸಿಯಾಗಿ ಬರ್ತದೆ. ಅಂದರೆ 50 ಅಂತ ಗೊತ್ತು ನಿಮಗೆ. ಅಂದರೆ 50 ಅಂತ ಗೊತ್ತು. 40 ಹೇಗೆ ಬರಿತೀರಾ? ಅಂದರೆ ಹಿಂದ್ಗಡೆ ಎಕ್ಸ್ ಅಂದರೆ 10 ಅನ್ನೋದು 50ಕ್ಕಿಂತ ಸಣ್ಣ ಸಂಖ್ಯೆ. ಹಾಗಾಗಿ 50ರಿಂದ 10 ಕಳೆದ್ರೆ 40. ನೋಡಿ, 50 ಇಲ್ಲಿದೆ, 10 ಇಲ್ಲಿದೆ. ದೊಡ್ಡ ಸಂಖ್ಯೆಯ ಹಿಂದೆ ಸಣ್ಣ ಸಂಖ್ಯೆ ಬಂದಿದೆ. ಹಾಗಾಗಿ 10ಅನ್ನು ಕಳಿಬೇಕಾಗ್ತದೆ. ಅದೇ ರೀತಿ 60 ಬರೆಯೋದಾದ್ರೆ ಹೇಗೆ ಅಂತ ನೀವೇ ಹೇಳ್ಬಿಡ್ತೀರಾ ಈಗ ಅಲ್ವಾ? ಮುಂದ್ಗಡೆ ಎಕ್ಸ್ ಬರೆದ್ರೆ ದೊಡ್ಡ ಸಂಖ್ಯೆಯ ಮುಂದೆ ಸಣ್ಣ ಸಂಖ್ಯೆ ಬಂದಿದೆ. ಹಾಗಾಗಿ 50 + 10 = 60. ಇದು ಅರ್ಥ ಇದೆ ನಿಮಗೆ. ಈ ರೀತಿಯಾಗಿ ನಾವು ರೋಮನ್ ನ್ಯೂಮರಲ್ಸನ್ನು ನಂಬರ್ಸಿಗೆ ಕನ್ವರ್ಟ್ ಮಾಡ್ತೇವೆ. ಇನ್ನೂ ಹೆಚ್ಚಿನ ವೀಡಿಯೋಸನ್ನು ಮಾಡ್ತೇನೆ. ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಧನ್ಯವಾದಗಳು.